New Hope TV, your encounter with God. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು ತಂದೆಯಾದ ದೇವರಿಂದ ಶಾಂತಿಯು ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ರಿಂದ 11 ವಚನಗಳನ್ನು ಓದುತ್ತೇನೆ. ದೇವರಲ್ಲಿ ನಂಬಿಕೆ ಇಟ್ಟವರು ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗಿರುವಂತೆ ನೀನು ಈ ಎಲ್ಲ ಮಾತುಗಳನ್ನು ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸುತ್ತೇನೆ. ಇವು ಉತ್ತಮವೂ ಮನುಷ್ಯರಿಗೆ ಪ್ರಯೋಜನಕರವೂ ಆಗಿದೆ. ಆದರೆ ಬುದ್ಧಿಯಿಲ್ಲದ ವಿತರ್ಕಗಳಿಗೂ ವಂಶಾವಳಿಗಳಿಗೂ ಜಗಳಗಳಿಗೂ ಧರ್ಮಶಾಸ್ತ್ರದ ವಿಷಯವಾದ ವಾಗ್ವಾದಗಳಿಗೂ ದೂರವಾಗಿರು. ಅವು ನಿಷ್ಪ್ರಯೋಜನವೂ ವ್ಯರ್ಥವೂ ಆಗಿವೆ. ಸಭೆಯಲ್ಲಿ ಭೇದ ಹುಟ್ಟಿಸುವ ಮನುಷ್ಯನನ್ನು 2 ಸಾರಿ ಬುದ್ಧಿ ಹೇಳಿದ ಮೇಲೆ ಬಿಟ್ಟು ಬಿಡು. ಅಂಥವನು ಸನ್ಮಾರ್ಗ ತಪ್ಪಿದವನೂ ಪಾಪ ಮಾಡುವವನೂ ಆಗಿದ್ದಾನೆ. ತಾನು ಶಿಕ್ಷಾಪಾತ್ರನೆಂದು ಅವನೇ ಅವನ ಮನಸ್ಸಿನಲ್ಲಿ ನಿರ್ಣಯಿಸಿಕೊಳ್ಳುವನು ಎಂಬುದೇ. ನಂಬಿಕೆಯ ಪ್ರದರ್ಶನ ನುಡಿಯಲ್ಲಿ ಮಾತ್ರವಲ್ಲ, ನಡೆಯಲ್ಲಿ. Faith manifests in works and not just in words. 8ನೇ ವಚನದಂತೆ ದೇವರಲ್ಲಿ ನಂಬಿಕೆ ಇಟ್ಟವರು ತಾವು ನೀರಿನಿಂದ ಮತ್ತು ಪವಿತ್ರಾತ್ಮನಿಂದ ಸ್ನಾನ ಹೊಂದಿ ಹೊಸ ಜೀವಿಗಳಾಗಿದ್ದಾರೆಂಬುದು ಮರೆಯಬಾರದೆಂಬ ಜ್ಞಾಪಕ ಮಾಡಿಸ್ತಾ ಇದ್ದಾನೆ. 8ನೇ ವಚನ, ದೇವರಲ್ಲಿ ನಂಬಿಕೆ ಇಟ್ಟವರು ಯಾರೆಂಬುದಾಗಿ. Those who believe in Jesus Christ, according to verse 8, will observe and practice the virtues, the good works mentioned in verses 1 of chapter 3 and also 14. Let me read verse 1. Remind them to be submissive to rulers and authorities, to be obedient, to be ready for every good work. Verse 1. Verse 14. And let our people learn to devote themselves to good works. ಕ್ರೈಸ್ತರು ಸತ್ಕಾರ್ಯಗಳಿಗೆ ಕರೆಯಲ್ಪಟ್ಟವರೆಂಬುದಾಗಿ 1ನೇ ವಚನ ಮತ್ತು 14ನೇ ವಚನದಲ್ಲಿ ಬರೆದನ್ನು ಜ್ಞಾಪಕಪಡಿಸ್ತಾ ಇದ್ದಾನೆ. 1ನೇ ವಚನದಲ್ಲಿ ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧರಾಗಿರಬೇಕೆಂತಲೂ, 14ನೇ ವಚನದಲ್ಲಿ ನಮ್ಮ ಜನರು ಸತ್ಕ್ರಿಯಾಹೀನರಾಗದಂತೆ ಅವರು ಬೇಕಾದದನ್ನು ಕೊಡುವವರಾಗಿ ಪರೋಪಕಾರ, ಒಳ್ಳೆಯ ಕೆಲಸಗಳನ್ನು ಕಲಿತುಕೊಳ್ಳಲಿ. ಕ್ರೈಸ್ತರು ಹೊಸ ಬಾಳಿನಿಂದ ಪ್ರಾಪ್ತಿಸಿದ ನೂತನ ಸ್ವಭಾವದಿಂದ ಸತ್ಕ್ರಿಯೆಗಳನ್ನು, ಅಂದರೆ ತಕ್ಕುದಾದ, ಅನುರೂಪವಾದ ಮತ್ತು ಯೋಗ್ಯವಾದ ಕೆಲಸ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ ಎಂಬುದಾಗಿ ಆತನು ಹೇಳ್ತಾನೆ. This aspect of doing good works in life befits the new nature, because Christians are new, transformed people. They are different people. ಇದು ಸ್ವಸ್ಥ ಬೋಧನೆ ಅಥವಾ ಕ್ರೈಸ್ತ ಸಿದ್ಧಾಂತ ಏನು ಮಾಡ್ತದೆ? ನಮಗೆ ನಾವು ಓದುವಂಥ ವಾಕ್ಯ, ಕೇಳುವಂಥ ಪ್ರಸಂಗಗಳು ಸ್ವಸ್ಥ ಬೋಧನೆಯಾಗಿದ್ದರೆ ಏನನ್ನು ಸಿದ್ಧಾಂತ ಮಾಡ್ತವೆ ಅಂದರೆ,
ಕಾರ್ಯರೂಪವಾಗಿ ನಮ್ಮ ಬಾಳಿನಲ್ಲಿ ನೈತಿಕ ಆತ್ಮಿಕ ನಡವಳಿಕೆಗಳಿಗೆ ಬೆಂಬಲ ಕೊಡ್ತದೆ, ಪ್ರೋತ್ಸಾಹ ಕೊಟ್ಟು ನಾವು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಬದುಕ್ತೇವೆಂಬುದೇ ಪೌಲನ ತಾತ್ಪರ್ಯ, ಇಲ್ಲಿ ಅಭಿಪ್ರಾಯ ಆಗಿದೆ. Paul taught and believed that the function of doctrine or Christian teaching, sound doctrine, is to undergird, is to enable a believer in Jesus Christ to practice moral, ethical, spiritual life which issues forth in good works. That was Paul's belief. ಮೊದಲನೇದಾಗಿ ಸರಿಯಾದ ನಂಬಿಕೆಯ ಮುಖ್ಯತೆ ಏನು? First of all, what is the importance of right or correct belief? Verse 8. ದೇವರಲ್ಲಿ ನಂಬಿಕೆ ಇಟ್ಟಿರುವವರು ಎಂಬುದಾಗಿ ಹೇಳ್ತಾನೆ. Those who have believed in God, ದೇವರಲ್ಲಿ ನಂಬಿಕೆ ಇಟ್ಟಿರುವವರು. ಈ ಪತ್ರಿಕೆಯನ್ನು ಮುಕ್ತಾಯ ಮಾಡುವ ಸಮಯ ಬಂದಿದೆ ಪೌಲನಿಗೆ. ಮುಕ್ತಾಯ ಮಾಡುವ ಮುನ್ನ ಇತರ ಪತ್ರಿಕೆಗಳನ್ನು ಹೇಗೆ ಆತನು ಮುಕ್ತಾಯ ಮಾಡಿದನೋ ತದ್ರೀತಿಯಲ್ಲಿ ಉತ್ತೇಜನದ ವಾಕ್ಯಗಳಿಂದ ತೀತನಿಗೂ ಸಹ ಆತನು ಬರೆಯುತ್ತಿರುವ, as Paul is about to conclude this letter to Titus, he does as he normally practices when he completes the letters to others or other churches. He uses his pastoral encouragement to Titus. ಏನದು? ತೀತನೇ, ನೀನು ಏನು ಜ್ಞಾಪಕ ಮಾಡಬೇಕೆಂದರೆ ಸರಿಯಾದ ಬೋಧನೆ ಅಥವಾ ಸ್ವಸ್ಥ ಬೋಧನೆ, ಇದರ ಸಿದ್ಧಾಂತ ಏನು ಮಾಡ್ತದೆ, ಯಾವ ಒಳ್ಳೆಯ ಗುಣಗಳನ್ನು, ಸುಕೃತ್ಯಗಳನ್ನು, ಪ್ರೋತ್ಸಾಹ ಮತ್ತು ಉತ್ತೇಜನ ಹೇಗೆ ಕೊಡ್ತದೆ ಎಂಬುದಾಗಿ ನೀನು ಅವರಿಗೆ ಜ್ಞಾಪಕ ಮಾಡು. Paul says, sound doctrine or right belief alone will provide incentive, will give motivation to right conduct, right behavior, which issues forth in good works. ನೀವು ಯಾರು? ವಿಶ್ವಾಸಿಗಳು. ನೀವು ಸುವಾರ್ಥಿಕರಾಗಿರ್ಬೋದು, ಪಾಲಕರಾಗಿರ್ಬೋದು, ನಾಯಕರಾಗಿರ್ಬೋದು, ಮಿಷನರಿಗಳಾಗಿರ್ಬೋದು, ಯಾರೇ ಆಗಿರಲಿ, ಸಾಧಾರಣ ವ್ಯಕ್ತಿಗಳಾಗಿರ್ಬೋದು. ನಿಮ್ಮ ನಂಬಿಕೆಯ ಪ್ರಕಾರವೇ ನಿಮ್ಮ ಜೀವನದಲ್ಲಿ ಫಲಿತಾಂಶಗಳು ಕಂಡು ಬರ್ತವೆ. ನಿಮ್ಮ ನಂಬಿಕೆಯ ಪ್ರಕಾರವೇ ನಿಮ್ಮ ಬಾಳು ಸಹ ನಡೆಸಲ್ಪಡ್ತದೆ. ಅರ್ಥ ಏನಂದರೆ, ನಂಬಿದ್ದು ಬಾಳಿನಲ್ಲಿ ಫಲಿತಾಂಶ ಆಗ್ತದೆ. Whoever you are, if you are a believer in Jesus Christ, you may be an evangelist, a pastor, or a leader, or a missionary, or you may be none. Your present life will depend directly upon the kind of faith or the belief that you have got. It will depend upon what you believe and what you teach. ನೀವು ನಂಬುವುದು ಮಾತ್ರ ಅಲ್ಲ, ನೀವು ಏನನ್ನು ಕಲಿಸ್ತೀರೋ ಅದೇ ನಿಮ್ಮ ಬಾಳಿನಲ್ಲಿ ಪ್ರಯೋಗ ಮತ್ತು ಎದ್ದು ಕಾಣುವಂಥದ್ದು.
ನಿಮ್ಮ ಬೋಧನೆ, ನಿಮ್ಮ ಪ್ರಸಂಗಗಳು, ನಿಮ್ಮ ಬಾಳು ಪೌಲನ ಮಾದರಿ ಅಂತಿದೆಯೋ? ಯಾಕಂದರೆ ಇದು ಉತ್ತೇಜನದ ಮಾತಿಗೆ ಬಂದಿದ್ದಾನೆ. ಈ ಒಂದು ಪತ್ರಿಕೆಯನ್ನು ಮುಕ್ತಾಯಗೊಳಿಸಲಿಕ್ಕೆ ಆತನು ಬಂದಿದ್ದಾನೆ. ಅಥವಾ ಇನ್ನೊಂದು ಪ್ರಶ್ನೆ, ನಿಮ್ಮ ಬೋಧನೆ, ನಿಮ್ಮ ಪ್ರಸಂಗಗಳನ್ನು ಈ ಪತ್ರಿಕೆಗಳಿಗೆ, ಪೌಲನು ಬರೆದ ಪತ್ರಿಕೆಗಳಿಗೆ ಹೋಲಿಸಲಿಕ್ಕಾಗ್ತದಾ? ಯೋಚನೆ ಮಾಡಿ. ಅಥವಾ ನಿಮ್ಮ ಸೇವೆ, ನಿಮ್ಮ ಮಾಡುವ ಸುಕೃತ್ಯಗಳಾಗಲಿ, ಕೆಲಸಗಳಾಗಲಿ, ಕಾರ್ಯಗಳಾಗಲಿ, ಹೋಗೋಣ ಬರೋಣವಾಗಲಿ, ಉತ್ತಮ ಗಣ್ಯ ವ್ಯಕ್ತಿಗಳನ್ನು ಉತ್ಪತ್ತಿ ಮಾಡುತ್ತಿರುವವೋ? ಯೋಚನೆ ಮಾಡಬೇಕು. Can your teaching, can your faith and your ministry be compared to Paul's? In other words, your teaching, your ministry, your methodology, your life, can it be compared to the epistles of Paul? Do they have agreement with each other? In other words, whatever you are doing, whether you are a teacher or a preacher or a just Christian believer, you have a work, you have a ministry, whatever you are doing, are those things producing people of dignity, character, people who have been transformed in their lives and living godly lives? ಇದರ ಮುಖ್ಯತ್ವವೇನು? ಯಾಕೆ ನಾವು ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇವೆ? ಮೊದಲನೇದಾಗಿ ಇದು ಬುದ್ಧಿಹೀನತೆಯನ್ನು ಪರಿಹರಿಸ್ತದೆ. ಮೊದಲನೇದಾಗಿ 9ನೇ ವಚನ, ಆದರೆ ಬುದ್ಧಿ ಇಲ್ಲದ ವಿತರ್ಕಗಳಿಗೂ ವಂಶಾವಳಿಗಳಿಗೂ ನೀನು ಎಡೆ ಕೊಡಬೇಡ. ಬುದ್ಧಿಹೀನತೆಯನ್ನು ಪರಿಹರಿಸ್ತದೆ. ವ್ಯರ್ಥ ನಿಷ್ಪ್ರಯೋಜಕ ವಾದವುಗಳು. What is the importance of sound teaching? Why Paul is telling Timothy to remind people? Why are we reminded? What is the importance of right kind of teaching? Why are we saying we should adhere to the teachings of Paul's letters? In verse 9 he says, all these things will, but avoid foolish controversies and genealogies and dissension. First of all, right teaching will avoid foolishness. Importance of doctrine, sound doctrine, to avoid foolish conversations. Verse 9. ಎರಡನೇದಾಗಿ ಜಗಳ ವಾಗ್ವಾದಗಳು. 9ನೇ ವಚನದಲ್ಲಿ ಹೇಳ್ತಾನೆ, ವಿತರ್ಕಗಳು, ವಂಶಾವಳಿಗಳು, ಜಗಳಗಳು. ಎರಡನೇದಾಗಿ ನಮ್ಮಲ್ಲಿ ಜಗಳ ಯಾಕೆ, ತರ್ಕಗಳು ಯಾಕೆ, ವಂಶಾವಳಿಗಳು ಯಾಕೆ? ಅದ್ರ ಬಗ್ಗೆ ಯೋಚನೆ. ನಮ್ಮ ಬೋಧನೆ ಸರಿ ಇಲ್ಲದೆ ಇದ್ದರೆ ಇದಾಗ್ತದೆ. ನೆಕ್ಸ್ಟ್ he says, if our teaching is not sound, there will be quarrels and dissensions. He says, verse 9, foolish controversies, genealogies, dissensions and quarrels. If the teaching is not right, there are dissensions, divisions and quarrels in our lives. ನಂಬಿಕೆ, ಸರಿಯಾದ ನಂಬಿಕೆ. ಅದಕ್ಕೆ 8ನೇ ವಚನ, ನಂಬಿಕೆ ಇಟ್ಟಿರುವವರು ದೇವರಲ್ಲಿ. ಎಂಥ ನಂಬಿಕೆ ಇರಬೇಕು? ಸರಿಯಾದ ನಂಬಿಕೆ ಇರಬೇಕು. ಬೋಧನೆ ಸರಿ ಇದ್ದರೆ ಏನಾಗ್ತದೆ? ದೇವರಲ್ಲಿ ನಂಬಿಕೆ ಇಟ್ಟಿರುವವರು
ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕತೆಯಿಂದ ಇರ್ತಾರೆ. ಸತ್ಕ್ರಿಯೆಗಳು, ಸರಿಯಾದ ನಂಬಿಕೆ ಕಟ್ಟುವುದು, ಕೆಡವುವುದಿಲ್ಲ. ಅದೇ ಸತ್ಕ್ರಿಯೆ ಮುಖ್ಯ. ಸರಿಯಾದ ಬೋಧನೆ, ಸರಿಯಾದ ತತ್ವಗಳು ಕಟ್ಟುತ್ತವೆ, ಕೆಡವುವುದಿಲ್ಲ. ರೈಟ್ ಬಿಲೀಫ್ ಅಂಡ್ ಸೌಂಡ್ ಡಾಕ್ಟ್ರಿನ್ invariably builds up. It does not break. It doesn't bring dissension. If a church is growing without dissensions, the doctrine, the teaching is correct. If a church is disintegrating, teaching is not right. ಸಭಿಕರು ಏನು ಮಾಡ್ತಾರೆ ಅಂದರೆ, ಸಾಧಾರಣವಾದ ಸಭಿಕರು, ನಾವು ಪಾಲಕರಾಗಲಿ ಸ್ವಾರ್ಥಿಕರಾಗಲಿ ಪ್ರಸಂಗಿಸುವುದೇನೆಂದು ಅವರು ಕೇಳ್ತಾರೆ. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಪ್ರಸಂಗಿಗಳು ಹೇಗೆ ಬಾಳುತ್ತಾರೆ, ಹೇಗೆ ಹೇಳುವುದನ್ನು ಅವಲಂಬಿಸ್ತಾರೆಂಬುದಾಗಿ ನಮ್ಮ ಜೀವನವನ್ನು ಅವರು ಪರೀಕ್ಷೆ ಮಾಡುವವರಿದ್ದಾರೆ, ಗಮನಿಸುವವರಿದ್ದಾರೆ. ಅಂದರೆ ಅರ್ಥ ಏನು? ನಮ್ಮ ನುಡಿಗಿಂತ, ನಮ್ಮ ಪ್ರಸಂಗ ಬೋಧನೆಗಳಿಗಿಂತ ನಮ್ಮ ನಡೆಯೇ ಮುಖ್ಯ ಎಂಬುದಾಗಿ. ಪ್ರಸಂಗವಲ್ಲ, ಪ್ರಾಯೋಗಿಕವಾದ ಜೀವನ ಮುಖ್ಯ ಎಂಬುದಾಗಿ. ನಮ್ಮ ಬೋಧನೆ ಪ್ರಸಂಗಗಳು ಮಾತ್ರ ಜನರ ಮೇಲೆ ಪರಿಣಾಮ ಮಾಡುವುದಲ್ಲ, ಕೇವಲ ನುಡಿಯಿಂದ ಅಲ್ಲ, ಮತ್ತು ನಡೆಯಿಂದ. ಒಂದು ಹೇಳಿಕೆ ಇದೆ, ಏನಂತಂದರೆ, ಜನರು ಓದುವ ಒಂದು ಸತ್ಯವೇದ ಅಥವಾ ಜನರು ಓದುವ ಬೈಬಲ್ ನಿಮ್ಮ ನನ್ನ ಜೀವನ. ಬಹಳ ಹೆದರಿಕೆ ಮಾಡುವಂಥದ್ದು. ಜನರು ಓದುವಂಥದ್ದು ಬೈಬಲ್ ಯಾವುದಂದರೆ ನಿಮ್ಮ ನನ್ನ ಜೀವನ ಎಂಬುದಾಗಿ ಬಹಳ ಹೆದರಿಕೆ ಉಂಟು ಮಾಡುವಂಥ ವಿಷಯ. We who preach in the churches or somewhere else, all the preachers, people hear what we preach. More than that, they want to see how we live our lives. They want to observe whether we are imbibing the teachings that we are giving to people week after week. There is a saying, the only Bible that the people read is your life and mine. Very hard saying. Yes, they read this book, but the only Bible they read is your life and mine. ಪ್ರಿಯ ಸಹೋದರ ಸಹೋದರಿಗಳೇ, ನಿಮ್ಮ ನಂಬಿಕೆ ಹೇಗಿದೆ? ಇವತ್ತು ಏನಾಗಿದೆ? ಪರೀಕ್ಷಿಸಿ. ದೇವರ ಮುನ್ನ ನಿಮ್ಮನ್ನು ಪರೀಕ್ಷಿಸಿಕೊಂಡ್ರೆ ಗಲಿಬಿಲಿ ಉಂಟಾ? ಅಸಮಾಧಾನ, ಅತೃಪ್ತಿ ಉಂಟಾ? ಬಿಡಿ ಆ ಬಾಳನ್ನು. ವ್ಯರ್ಥವಾದ ಜೀವನವು ಬೇಡ. ನಿಮ್ಮ ಬಾಳು, ನಿಮ್ಮ ಸೇವೆ, ನಿಮ್ಮ ಬೋಧನೆ ದೇವರಿಗೆ ಮೆಚ್ಚುಗೆಯಾಗಿ, ಪ್ರಾಯೋಗಿಕವಾಗಿ ಅನೇಕ ಪರಿಣಾಮಗಳನ್ನು ಉಂಟು ಮಾಡುವಂತೆ ಆಗಲಿ. What is your faith today? Examine your faith. How is it today? Is there unrest in you? Are you distressed or confused? Leave that aside. Forget. Come to Jesus. Let your life become transformed by the renewing of the Holy Spirit. And your life, your ministry, whatever you are doing will be exciting. ಪ್ರಾರ್ಥನೆ ಮಾಡೋಣ. ಈ ಒಂದು ಪತ್ರಿಕೆಯ ಅಂತ್ಯದಲ್ಲಿ ಪೌಲನು ತಿಮೋಥೆಯನನ್ನು, ತೀತನನ್ನು, ತನ್ನೆಲ್ಲ ಓದುಗರನ್ನು
ಉತ್ತೇಜನ ಪಡಿಸ್ತಾನೆ. ಆತನು ಹೇಳ್ತಾನಲ್ಲ, ದೇವರಲ್ಲಿ ನಂಬಿಕೆ ಇಟ್ಟವರು, ನಮ್ಮ ನಂಬಿಕೆ ಎಂಥದ್ದಿದೆ, ನಾವು ಮಾಡೋ ಬೋಧನೆ ಎಂಥದ್ದಿದೆ, ನಮ್ಮ ಪ್ರಸಂಗಗಳು, ನಮ್ಮ ಬಾಳು, ನಮ್ಮ ನಡೆ ಬಹಳ ಮುಖ್ಯ ಎಂಬುದಾಗಿ ಆತನು ಹೇಳ್ತಾನೆ. ನಮ್ಮನ್ನು ಕ್ಷಮಿಸು ಸ್ವಾಮಿ, ಅನೇಕ ಸಾರಿ ನುಡಿಯುತ್ತೇವೆ, ಉತ್ಕೃಷ್ಟವಾದ ವಾಕ್ಯಗಳನ್ನು, ಪ್ರಸಂಗಗಳನ್ನು ನಾವು ಪ್ರಸಂಗಿಸ್ತೇವೆ, ಆದರೆ ನಮ್ಮ ಬಾಳಿನಲ್ಲಿ ಪ್ರಾಯೋಗಿಕವಾಗಿ ಅವುಗಳನ್ನು ನಾವು ಪರಿಪಾಲನೆ ಮಾಡ್ತಾ ಇಲ್ಲ ಎಂಬುದಾಗಿ ನಿನ್ನ ಮುಂದೆ ಕ್ಷಮಾಪಣೆಯನ್ನು ಕೇಳ್ತೇವೆ. ಎಲ್ಲ ಸಭಿಕರು, ಎಲ್ಲ ಸುವಾರ್ತಿಕರು, ಎಲ್ಲ ಪಾಲಕರು, ನಾಯಕರು, ನಮ್ಮನ್ನು ಕ್ಷಮಿಸು. ನಮ್ಮ ಜೀವನದಲ್ಲಿ ಸಂಪೂರ್ಣ ಪರಿವರ್ತನೆಯಾಗಿ ಪಶ್ಚಾತ್ತಾಪದಿಂದ ನಾವು ನಿನ್ನ ಮುಂದೆ ಬಂದು ನಮ್ಮ ಬಾಳು ಪ್ರಾಯೋಗಿಕ ಬಾಳಾಗಿರಲಿ, ನಮ್ಮ ಬಾಳು ಆತ್ಮಿಕ ರೀತಿಯಲ್ಲಿ ಸತ್ಕ್ರಿಯೆಗಳನ್ನು ಮಾಡುವ ಬಾಳಾಗಿರುವಂತೆ ನಮ್ಮನ್ನು ನೀನು ಸಂಪೂರ್ಣವಾಗಿ ರೂಪಾಂತರ ಮಾಡಿ ಉಪಯೋಗಿಸಿಕೊಳ್ಳಬೇಕೆಂದು ನಮ್ಮ ಪ್ರಭು ರಕ್ಷಕನು ಆದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಬೇಡುತ್ತೇವೆ ತಂದೆಯೇ. ಆಮೆನ್.